ನೋಡ್ಕೊಳ್ಳಿ, ಯೂಸ್ ರಂಗೇಕುಟ್ಟ ಮೆಥಡ್ ಆಫ್ ಆರ್ಡರ್ 4. Find y at x is equal to 0.1 given that dy by dx is equal to 3 e power x plus 2y. y of 0 is equal to 0 with h is equal to 0.1. ನೋಡಿ, ಈ ಥರ ಕ್ವಶನ್ ಕೇಳಿದ್ರೆ ಆರ್ ಕೆ ಮೆಥಡ್ ಆಫ್ ಫೋರ್ತ್ ಆರ್ಡರ್ ಯೂಸ್ ಮಾಡಬೇಕು, ಆರ್ಡರ್ 4. ಮತ್ತು ಫೈಂಡ್ ವೈ ಅಟ್ ವೈ ಆಫ್ 0.1ನ ಫೈಂಡ್ ಮಾಡಬೇಕು. ಗಿವನ್ ದಟ್ ಡಿ ವೈ ಬೈ ಡಿ ಎಕ್ಸ್, ಗಿವನ್ ಡೇಟಾನ ಬರ್ಕೊಳ್ಳಿ. dy by dx is equal to 3 e power x plus 2y ಮತ್ತು y of 0 is 0 and h is equal to 0.1. ಏನು ಮಾಡಬೇಕು, ಇದನ್ನ ಆರ್ ಕೆ ಮೆಥಡಲ್ಲಿ dy by dxನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ತಗೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 3 e power x plus 2y. ಇದಾದ ತಕ್ಷಣ ವಿ ಹ್ಯಾವ್ ಅಂತ ಬರೆದು ನೋಡಿ, ಇದು ಎಕ್ಸ್ ನಾಟ್ ಈಸ್ 0, ಇದು ವೈ ನಾಟ್ ಆಲ್ಸೋ 0 ಮತ್ತು ಹೆಚ್ ಆ್ಯಂಡ್ ಹೆಚ್ ಅಂದರೆ 0.1. ನೋಡಿ, ಇದು ಎಕ್ಸ್ ನಾಟು, ಇದು ವೈ ನಾಟ್, ಹೆಚ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕು ನೆಕ್ಸ್ಟ್ ಅಂದರೆ, ಫಸ್ಟು k1ನ ಫೈಂಡ್ ಮಾಡಬೇಕು. k1ಗೆ ಫಾರ್ಮುಲಾ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. ಹೆಚ್ ಅಂದರೆ 0.1, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0, ವೈ ನಾಟ್ ಅಂದರೆ 0 ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಸಿಲೇಟ್ ಮಾಡೋದು ಯಾವ ಥರ ಅಂದರೆ 0.1 ಇಂಟು ಎಫ್ ಆಫ್ ಅಂತ ಇದೆಯಲ್ವಾ, 0.1 ಇಂಟು 3 e power x plus 2y, ಈ ಥರ ಟೇಕ್ ಮಾಡ್ಕೊಳ್ಳಿ ಕ್ಯಾಲ್ಸಿಲೇಟ್. 3 e power x plus 2y. ನೋಡಿ, 0.1 ಬ್ರಾಕೆಟ್ ಓಪನ್, 3 ಶಿಫ್ಟ್ ln alpha x plus 2 alpha y ಕ್ಲೋಸ್ ಬ್ರಾಕೆಟ್. ಕ್ಯಾಲ್ಕುಲೇಟ್ ಹೊಡೆದು ಈಗೇನು ಮಾಡಬೇಕು, ನೀವು ಈ ಎಕ್ಸ್ ಜಾಗದಲ್ಲಿ 0 ಹೊಡಿಬೇಕು, ವೈ ಜಾಗದಲ್ಲಿ 0 ಹೊಡಿಬೇಕು. ಆನ್ಸರ್ ಬಂದು 0.31. ನೋಡಿ ಹೆಂಗೆ ಮಾಡಬೇಕು, ಎ ಸಿ ಹೊಡೆದು ಇನ್ನೊಂದು ಸತಿ ಹೊಡಿತೀನಿ ನೋಡಿ. 0.1 ಇಂಟು 3 ಶಿಫ್ಟ್ ಲ್ಯಾನ್ ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 2 ಆಲ್ಫಾ ಎಸ್ ಟಿ ಕ್ಲೋಸ್ ಬ್ರ್ಯಾಕೆಟ್. ಕ್ಯಾಲ್ಕುಲೇಟ್, ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ 0. ಆನ್ಸರ್ ಏನು 0.300. ಬೇಕಾದರೆ 0 ಬರೀಬೋದು ನೀವು, ಇಲ್ಲಾಂದರೆ ಇಲ್ಲಾಂದರೆ ಹೆಂಗಿದೆ ಹಂಗೆ ಬರೀ. k1 ಆದಮೇಲೆ k2. k2ಗೆ ಫಾರ್ಮುಲಾನ ಕಟ್ಕೊಳ್ಳಿ, ಹೆಚ್ ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಬೈ 2 ವೈ ನಾಟ್ ಪ್ಲಸ್ k1 ಬೈ 2. ಈಗ ನೋಡಿ, ಹೆಚ್ ಅಂದರೆ 0.1, ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಅಂದರೆ 0.1 ಬೈ 2, ವೈ ನಾಟ್ ಅಂದರೆ 0 ಪ್ಲಸ್ 0.300 ಬೇಕಾದರೆ ಬರಿಬೋದು, ಇಲ್ಲಾಂದ್ರೂ ಬಿಡ್ಬೋದು. ಈ ಥರ ಬರ್ಕೋಬಿಡಿ. ಈಸ್ ಈಕ್ವಲ್ ಟು ಇದೇನಾಗುತ್ತೆ, ಇದಕ್ಕೆ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಅಂದರೆ 0 ಪ್ಲಸ್ ಬ್ರಾಕೆಟ್ ಓಪನ್ 0.1 ಡಿವೈಡ್ ಬೈ 2, ವೈ ಅಂದರೆ 0 ಪ್ಲಸ್ ಬ್ರಾಕೆಟ್ ಓಪನ್ 0.3000 ಬೈ 2, 0.3454. ಈಗ ನೋಡಿ, k2 ಆದ ತಕ್ಷಣ k3 ಫೈಂಡ್ ಮಾಡಬೇಕು. k3ಗೆ ಫಾರ್ಮುಲಾ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಬೈ 2 ವೈ ನಾಟ್ ಪ್ಲಸ್ k2 ಬೈ 2. ಇದು ಫಾರ್ಮುಲಾ. ಹೆಚ್ ಅಂದರೆ 0.1, ಎಫ್ ಆಫ್
ಎಕ್ಸ್ ನಾಟ್ ಅಂದರೆ 0 ಪ್ಲಸ್ ಹೆಚ್ ಅಂದರೆ 0.1/2, ವೈ ನಾಟ್ ಅಂದರೆ 0 ಪ್ಲಸ್ K2 ಅಂದರೆ 0.3454/2. ಈಗ ನೋಡಿ, ಇದನ್ನೇ ಕ್ಯಾಲ್ಕುಲೇಟ್ ಅಂತ ತಗೊಂಡು ಎಕ್ಸ್ ಅಂದರೆ 0 ಪ್ಲಸ್ 0.1/2, ವೈ ಅಂದರೆ 0 ಪ್ಲಸ್ 0.3454 ಡಿವೈಡೆಡ್ ಬೈ 2, 0.3499. ಈಗ ನೋಡಿ, K3 ಆದಮೇಲೆ K4 ಮಾಡಬೇಕು. K4ಗೆ ಫಾರ್ಮುಲಾ H ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ವೈ ನಾಟ್ ಪ್ಲಸ್ K3. ಹೆಚ್ ಅಂದರೆ 0.1, ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಅಂದರೆ 0 ಪ್ಲಸ್ 0.1, 0 ಪ್ಲಸ್ 0.3499. ಅಂದರೆ ಇದೇನಾಗುತ್ತೆ, K4 ಬಂದು ಎಕ್ಸ್ ಅಂದರೆ 0 ಪ್ಲಸ್ 0.1, ವೈ ಅಂದರೆ 0 ಪ್ಲಸ್ 0.3499, 0.4015. ಈಗ ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ is equal to formula y naught plus 1/6 K1 plus 2K2 plus 2K3 plus K4. ಫೈನಲ್ RK ಮೆಥಡ್ದು ಫಾರ್ಮುಲಾ ಇದು, ಫೋರ್ತ್ ಆರ್ಡರ್ದು. ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಅಂದರೆ ಎಕ್ಸ್ ನಾಟ್ ಅಂದರೆ 0 ಪ್ಲಸ್ ಹೆಚ್ ಅಂದರೆ 0.1, ವೈ ನಾಟ್ ಅಂದರೆ 0 ಪ್ಲಸ್ 1/6, K1 ಅಂದರೆ 0.3000 ಪ್ಲಸ್ 2 ಇಂಟು K2 ಅಂದರೆ 0.3454 ಪ್ಲಸ್ 2 ಟೈಮ್ಸ್ 0.3499 ಪ್ಲಸ್ K4 ಅಂದರೆ 0.4015. ಈಗ ನೋಡಿ, ವೈ 0 ಪ್ಲಸ್ 0.1 ಅಂದರೆ 0.1 ಆಗುತ್ತೆ. ಇಲ್ಲಿ 1/6 0.3000 plus 2 times 0.3454 plus 2 times 0.3499 plus 0.4015, close bracket, 0.3487 ಫೈನಲ್ ಆನ್ಸರ್. ಈ ಥರ ಮಾಡಬೇಕು. ಸ್ವಲ್ಪ ನೀಟಾಗಿ ಮಾಡಿ. ಕ್ಯಾಲ್ಸಿಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಬರೆದು ಆನ್ಸರ್ನ ಕರೆಕ್ಟಾಗಿ ಬರಲ್ಲ. ಸ್ವಲ್ಪ ಹುಷಾರಾಗಿ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, RK ಮೆಥಡ್ದು ಪ್ರೊಸೀಜರ್ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಫಸ್ಟ್ ಲೆಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಇಕ್ವಲ್ ಅಂದರೆ dy/dx ರಿಪ್ಲೇಸ್ ಬೈ ಅಂತ ಬರ್ಕೊಳ್ಳಿ. ಅಂದರೆ dy/dx ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ, ಆಮೇಲೆ ವಿ ಹ್ಯಾವ್ ಅಂತ ಬರೆದು ಎಕ್ಸ್ ನಾಟು ವೈ ನಾಟು ಮತ್ತು ಹೆಚ್, ಎಕ್ಸ್ ನಾಟ್ ವೈ ನಾಟ್ ಹೆಚ್ನ ಬರ್ಕೋಬೇಕು. ದೆನ್ K1 ಫೈಂಡ್ ಮಾಡಬೇಕು, K2, K3, K4. ನೋಡಿ, K1ನ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಹೆಚ್ ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್. ಫಸ್ಟ್ ಗಿವನ್ ಡೇಟಾ ಬರ್ಕೋಬೇಕು. ಆಮೇಲೆ ಗಿವನ್ ಡೇಟಾ ಆದಮೇಲೆ ಲೆಟ್ ಎಫ್ ಆಫ್ ಎಕ್ಸ್ ವೈ dy/dx ರಿಪ್ಲೇಸ್ ಬೈ ಎಫ್ ಆಫ್ ಎಕ್ಸ್ ವೈ ಮಾಡಿಕೊಂಡು ವಿ ಹ್ಯಾವ್ ಎಕ್ಸ್ ನಾಟ್ ವೈ ನಾಟ್ ಹೆಚ್ ಬರ್ಕೊಂಡು K1, K2, K3, K4ನ ಫೈಂಡ್ ಮಾಡಬೇಕು. ಇಲ್ಲಿ K1 ಫೈಂಡ್ ಮಾಡೋಕ್ಕಿದ್ದು ಫಾರ್ಮುಲಾ, K2 ಫೈಂಡ್ ಮಾಡೋಕ್ಕಿದ್ದು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h/2 ವೈ ನಾಟ್ ಪ್ಲಸ್ K1/2. K3 ಫೈಂಡ್ ಮಾಡೋಕ್ಕೆ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h/2 ವೈ ನಾಟ್ ಪ್ಲಸ್ K2/2 ಪ್ಲಸ್ K4 ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್
ವೈ ನಾಟ್ ಪ್ಲಸ್ ಕೆ ತ್ರೀ. ಲಾಸ್ಟಲ್ಲಿ ಏನು ಫೈಂಡ್ ಮಾಡಬೇಕು? ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ನಾವು ಫೈಂಡ್ ಮಾಡಬೇಕು. ಇದು ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ವೈ ನಾಟ್ ಪ್ಲಸ್ 1/6 k1 ಪ್ಲಸ್ 2k2 ಪ್ಲಸ್ 2k3 ಪ್ಲಸ್ k4. ಈ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಥ್ಯಾಂಕ್ ಯು.